ಜನವರಿ 23, 1565. ದಕ್ಷಿಣ ಭಾರತದ ಇತಿಹಾಸದ ಹಣೆಬರಹ ಬದಲಾದ ದಿನ. ಒಂದು ಕಡೆ ಸಮಸ್ತ ದಕ್ಷಿಣವನ್ನೇ ಆಳುತ್ತಿದ್ದ ವಿಜಯನಗರದ ಮಹಾಸೈನ್ಯ, ಇನ್ನೊಂದು ಕಡೆ ಸೇಡಿನಿಂದ ಒಂದಾದ 5 ಸುಲ್ತಾನರ ಒಕ್ಕೂಟ. ಕೃಷ್ಣಾ ನದಿಯ ತೀರದ ರಕ್ಕಸತಂಗಡಿ ಗ್ರಾಮಗಳಲ್ಲಿ ಅಂದು ಹರಿಯಲಿದ್ದುದು ನೀರಲ್ಲ, ರಕ್ತದ ಕಾಲುವೆ. 80ರ ಹರೆಯದ ಅಳಿಯ ರಾಮರಾಯ ತನ್ನ ಜೀವನದ ಅತಿದೊಡ್ಡ ತಪ್ಪು ಮಾಡಿದ್ದ. ಅತಿಯಾದ ಆತ್ಮವಿಶ್ವಾಸದಿಂದ ಕುದುರೆಯನ್ನೇರದೆ ರತ್ನಖಚಿತ ಪಲ್ಲಕ್ಕಿಯಲ್ಲಿ ಕುಳಿತು ಯುದ್ಧಕ್ಕೆ ಬಂದಿದ್ದ. ಆತ ಅಂದುಕೊಂಡಿದ್ದ, ಈ ಸುಲ್ತಾನರು ನನ್ನ ಚದುರಂಗದಾಟದ ದಾಳುಗಳು ಮಾತ್ರ ಎಂದು. ಆದರೆ ವಿಧಿ ಬೇರೆಯೇ ಸಂಚು ರೂಪಿಸಿತ್ತು. ಯುದ್ಧ ಭೀಕರವಾಗಿತ್ತು. ವಿಜಯನಗರದ ಸೈನ್ಯ ಜಯದ ಹತ್ತಿರವಿತ್ತು. ಆದರೆ ಆ ಕ್ಷಣದಲ್ಲೇ ಸಂಭವಿಸಿತು ಮಹಾದ್ರೋಹ. ವಿಜಯನಗರದ ಬೆನ್ನೆಲುಬಾಗಿದ್ದ ಗಿಲಾನಿ ಸಹೋದರರು ಮತ್ತು ಅವರ 70,000 ಸೈನಿಕರು ದಿಢೀರನೆ ಸೈನ್ಯಕ್ಕೆ ಕೈಕೊಟ್ಟು ಸುಲ್ತಾನರ ಪರವಾಗಿ ತಿರುಗಿದರು. ಸ್ವಂತ ಸೈನಿಕರೇ ಬೆನ್ನಿಗೆ ಚೂರಿ ಹಾಕಿದಾಗ ವಿಜಯನಗರದ ಸೈನ್ಯ ಕಂಗೆಟ್ಟಿತು. ರಾಮರಾಯ ಪಲ್ಲಕ್ಕಿಯಿಂದ ಕೆಳಗೆ ಬಿದ್ದ. ಶತ್ರುಗಳು ಆ ಮಹಾನ್ ಸಾಮ್ರಾಜ್ಯದ ರಕ್ಷಕನ ಶಿರಚ್ಛೇದ ಮಾಡಿದರು. ಅಧಿಪತಿಯ ಸಾವು ಇಡೀ ಸೈನ್ಯವನ್ನೇ ದಿಕ್ಕೆಡಿಸಿತು. ಗೆದ್ದ ಸುಲ್ತಾನರ ಸೈನ್ಯ ಹಂಪಿಯ ಮೇಲೆ ಹಸಿದ ತೋಳಗಳಂತೆ ನುಗ್ಗಿತು. 5 ತಿಂಗಳುಗಳ ಕಾಲ, ಹೌದು, ಪೂರ್ಣ 5 ತಿಂಗಳು ಆ ಸುಂದರ ನಗರ ಬೆಂಕಿಯಲ್ಲಿ ಉರಿಯಿತು. ವಿಠಲ ದೇವಸ್ಥಾನದ ಕಂಬಗಳು ಮುರಿದವು. ಕಲ್ಲಿನ ರಥದ ಚಕ್ರಗಳು ನಿಂತವು. ವಿಶ್ವದ ಅತೀ ಶ್ರೀಮಂತ ನಗರ ಅಂದು ಸ್ಮಶಾನವಾಯಿತು. ಇಂದಿಗೂ ಹಂಪಿಯ ಕಲ್ಲುಗಳ ಮೇಲೆ ಆ ಗಾಯದ ಗುರುತುಗಳಿವೆ. ಅದು ಕೇವಲ ಸಾಮ್ರಾಜ್ಯದ ಪತನವಲ್ಲ, ಅದು ಒಂದು ಸಂಸ್ಕೃತಿಯ ಮೇಲಾದ ಅತಿದೊಡ್ಡ ಆಕ್ರಮಣ. ವಿಜಯನಗರ ಅಳಿದಿರಬಹುದು, ಆದರೆ ಅದರ ಶೌರ್ಯದ ಕತೆ ಪ್ರತಿಯೊಬ್ಬ ಕನ್ನಡಿಗನ ರಕ್ತದಲ್ಲೂ ಇಂದಿಗೂ ಅಮರ. ಹೆಚ್ಚಿನ ಐತಿಹಾಸಿಕ ಮಾಹಿತಿಗಾಗಿ ಮಿನಿಟ್ ಇತಿಹಾಸ ಫಾಲೋ ಮಾಡಿ. ನಮ್ಮ ಇತಿಹಾಸದ ಹೆಮ್ಮೆಯನ್ನು ಎಲ್ಲರಿಗೂ ಹಂಚೋಣ. ಧನ್ಯವಾದ.